ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ಥಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಟ್ಟುಗುಳ್ಳದ ಒಂದು ನುಗ್ಗೆಕಾಯಿ ಹಾಕಿ ಒಂದು ರುಚಿಯಾದ ಬೋಳ್ ಸಾಂಬಾರನ್ನು ಹೇಗೆ ಮಾಡ್ಬೋದು ಅಂತ ಹೇಳ್ದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಈಗ ಮಟ್ಟುಗುಳ್ಳದ ರುಚಿಯಾದ ಸಾಂಬಾರನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ. ಇಲ್ಲಿ ನಾವು ಸಾಂಬಾರು ಪೌಡ್ರ್ ಆಗಲಿ ಅಥವಾ ತೆಂಗಿನಕಾಯಿ ಆಗಲಿ ಎಂತ ಹಾಕೋದಿಲ್ಲ. ಬೋಳಾಗಿ ದಾಲನ್ನು ಬೇಯಿಸ್ಕೊಂಡು, ಅಂದರೆ ಬೇಳೆಯನ್ನು ಬೇಯಿಸ್ಕೊಂಡು ಸುಲಭವಾಗಿ 10 ನಿಮಿಷದ ಒಳಗೆ ಹೇಗೆ ಮಾಡ್ಬೋದು ಅಂತ ಹೇಳ್ದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ನಾನಿಲ್ಲಿ ದಾಲನ್ನು ಒಂದು ವಿಸಿಲ್ ಕೂಗಿಸ್ಕೊಂಡೆ. ಇದು ಮಸೂರ್ ದಾಲ್ ನಾನು ಹಾಕಿರೋದು. ನೀವು ತೊಗರಿಬೇಳೆ ಬೇಕಾದರೆ ತೊಗರಿಬೇಳೆ ಹಾಕಿಕೊಳ್ಬೋದು. ಮಸೂರ್ ದಾಲಿಗೆ ಖಾರಕ್ಕೆ ಒಂದು 5 ಹಸಿಮೆಣಸು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಒಂದು ಸಣ್ಣ ಕಡಲೆಯಷ್ಟು ಮುದ್ದೆ ಇಂಗು ಹಾಕ್ಕೊಂಡಿದ್ದೇನೆ. ಒಂದು ವಿಸಿಲ್ ಕೂಗಿಸಿದ್ದೇನೆ. ಈಗ ಬದನೆ ಹಾಗೂ ನುಗ್ಗೆಯನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ. ಕುಕ್ಕರಲ್ಲಿ ನೀವು ಬೇಳೆ ಬೆಂದ ನಂತರ ಅದಕ್ಕೆ ಪುನಃ ಕುಕ್ಕರಲ್ಲಿ ಬೇಯಿಸುವ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದು ಎರಡು ಕೂಡ ಬೇಗ ಬೇಯ್ತದೆ. ಬೇಳೆ ಹಾಗೂ ತರಕಾರಿ ಒಟ್ಟಿಗೆ ಹಾಕಿದರೆ ಬೇಯೋದಿಲ್ಲ. ಅದಕ್ಕೋಸ್ಕರ ನಾನು ಬೇಳೆಯನ್ನು ಫಸ್ಟಿಗೆ ಒಂದು ವಿಸಿಲ್ ಕೂಗಿಸ್ಕೊಂಡೆ. ಈಗ ಇದಕ್ಕೆ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ಬದನೆ ನೆನೆ ಹಾಕಿದ ನೀರನ್ನು ಹಾಕಬೇಡಿ, ಅದರಲ್ಲಿ ಕನರಿರ್ತದೆ ಬದನೆಯದ್ದು. ಹಾಗಾಗಿ ಫ್ರೆಶ್ ವಾಟ್ರನ್ನು ಹಾಕ್ಕೊಳ್ಳಿ. ಬೇಯಲಿಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ, ಯಾಕೆಂದರೆ ಬದನೆ ಈಗ ನೋಡಲಿಕ್ಕೆ ತುಂಬ ಕಾಣ್ತದೆ, ಆದರೆ ಅದು ಬೆಂದಾಗುವಾಗ ಇದರ ಅರ್ಧ ಆಗ್ತದೆ, ಅದೆಲ್ಲ ಕದಡಿ ಹೋಗ್ತದಲ್ಲ. ಅದಕ್ಕೋಸ್ಕರ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ನೀರು ಹಾಕ್ಕೊಳ್ಳಿ. ಅದು ಬೇಯುವಷ್ಟೊತ್ತಿಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ಹಾಕ್ಕೊಂಡು ಅದರ ಪಲ್ಪನ್ನು ತೆಗೆದಿಟ್ಕೊಳ್ಳಿ. ಹುಣಸೆ ಹಣ್ಣಿನ ಪಲ್ಪು ಇದಕ್ಕೆ ಬೇಕೇ ಬೇಕು ರುಚಿ ಕೊಡಲಿಕ್ಕೆ. ಹಾಗೆಯೇ ಒಂಚೂರು ಬೆಲ್ಲ ಬೇಕಾದರೆ ಹಾಕಿಕೊಳ್ಬೋದು. ಈಗ ನಾವು ಬದನೆಯನ್ನು ಹಾಗೂ ನುಗ್ಗೆಯನ್ನು ಬೇಯಲಿಕ್ಕೆ ಇಟ್ಟದ್ದನ್ನು ಓಪನ್ ಮಾಡುವ. ಬದನೆ ಬೇಯಲಿಕ್ಕೆ ಹಾಕಿ ವಿಸಿಲ್ ಹಾಕಿಸೋ ಅವಶ್ಯಕತೆ ಇಲ್ಲ, ಅದು ಹಾಗೇ 5 ನಿಮಿಷದಲ್ಲಿ ಬೇಯ್ತದೆ ಅದು. ಇದಕ್ಕೀಗ ಒಂದು ಸ್ವಲ್ಪ ಅರಶಿನ, ಒಂದು ಸ್ವಲ್ಪ ಬೆಲ್ಲ, ಅಂದರೆ ಹಸಿಮೆಣಸು ಹಾಕಿರ್ತೇವೆ, ಹುಳಿ ಹಾಕಿರ್ತೇವೆ, ಅದಕ್ಕೆ ಹೊಡಿಲಿಕ್ಕೆ ಟೇಸ್ಟಿಗೆ ಒಂದು ಸ್ವಲ್ಪ ಬೆಲ್ಲ ಇಲ್ಲ ಆಪ್ಷನಲ್, ನೀವು ಬೇಡ ಅಂದಾದರೆ ಸ್ಕಿಪ್ ಮಾಡಿಕೊಳ್ಬೋದು. ಹಾಗೆಯೇ ಒಂದು ಸಣ್ಣ ನಿಂಬೆ ಗಾತ್ರದ ಹುಣಸೆ ಹಣ್ಣಿನ ಪಲ್ಪನ್ನು ಬಿಸಿ ನೀರಲ್ಲಿ ಅದ್ದಿ ಪಲ್ಪ್ ತೆಗೆದು ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ ಹುಳಿ ಸಹ ಅಷ್ಟೇ ಬೇಕಾಗ್ತದೆ, ಅಂದರೆ ಹುಳಿ, ಖಾರ, ಸಿಹಿ 3 ಕೂಡ ಈಕ್ವಲ್ ಆಗಿ ಬೇಕಾಗ್ತದೆ. ಈಗಿನ ಹೆಚ್ಚಿನ ಫಂಕ್ಷನ್ಗಳಲ್ಲಿ ಈ ಟೈಮಲ್ಲಿ ನೀವು ಹೋದರೆ ಈ ಸಾಂಬಾರನ್ನು ಬಳಸ್ತಾರೆ. ಫಂಕ್ಷನ್ಗಳಲ್ಲಿ ಮಾಡುವಂಥ ಒಂದು ಸಾಂಬಾರಿದು. ಇದನ್ನು ರುಚಿಯಾಗಿ ನಾವಿವತ್ತು ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇವೆ. ಇದರಲ್ಲಿ ಅವರು ಫಂಕ್ಷನ್ಗಳಲ್ಲಿ ನುಗ್ಗೆ ಉಪಯೋಗಿಸೋದಿಲ್ಲ. ನಮ್ಮಲ್ಲಿ ಫಂಕ್ಷನ್ಗಳಿಗೆ ನುಗ್ಗೆ ಉಪಯೋಗಿಸೋ ಕ್ರಮ ಇಲ್ಲ, ಹಾಗಾಗಿ ಫಂಕ್ಷನ್ ನುಗ್ಗೆ ಹಾಕೋದಿಲ್ಲ, ಬದನೆ ಮಾತ್ರ ಹಾಕ್ತಾರೆ. ಇದನ್ನು ಜಾಸ್ತಿ ಮಗ್ಚಲಿಕ್ಕೆ ಹೋಗಬೇಡಿ, ಬದನೆ ಹೋಳುಗಳೆಲ್ಲ ಕದಡಿ ಹೋಗ್ತದೆ. ಹಾಗೆ ನೋಡಿ, ಇದು ಕರೆಕ್ಟಾಗಿ ಸಾಂಬಾರನ್ನ ಹದಕ್ಕೆ ಬೇಕು, ತುಂಬ ತೆಳ್ಳಗೆ ಮಾಡಬೇಡಿ. ಬೋಳು ಹುಳಿ ಹಾಗೆ, ಬೋಳು ಹುಳಿ ಅಂದರೆ ನಾವು ಸಾರಿನ ಹದಕ್ಕೆ ಮಾಡ್ತೇವೆ, ಇದು ಸಾಂಬಾರಿನ ಹದದಲ್ಲೇ ಬೇಕು. ಇದು ಈಗ ಇಷ್ಟು ದಪ್ಪ ಇದ್ದರು, ಇನ್ನು ಕುದಿದು ತಣ್ಣಗಾದ ನಂತರ ಅದು ಇನ್ನೂ ದಪ್ಪ ಆಗ್ತದೆ. ಹಾಗಾಗಿ ನಾನು ಈ ಹದಕ್ಕೆ ಇಟ್ಕೊಂಡಿದ್ದೇನೆ ಇದನ್ನು. ನಾನು ಇದಕ್ಕೆ ಉಪ್ಪು, ಹುಳಿ, ಬೆಲ್ಲ, ಅರಶಿನ, ಹಸಿಮೆಣಸು, ಖಾರಕ್ಕೆ ಬೇರೇನು ಕೆಂಪು ಮೆಣಸಾಗಲಿ ಅಥವಾ ಸಾಂಬಾರು ಪೌಡ್ರ್ ಆಗಲಿ ಬೇರೇನೂ ಹಾಕಲಿಲ್ಲ. ಮತ್ತು ಪುನಃ ಇಂಗು ನಾವು ಆಗಲೇ ಮುದ್ದೆ ಇಂಗು ಬೇಳೆ ಬೇಯುವಾಗ ಹಾಕಿದ್ದೇವೆ. ಈಗ ಪುನಃ ಸಾಸಿವೆ, ಕರಿಬೇವು ಹಾಗೂ ಹುಡಿ ಇಂಗು ಹಾಕಿ ಒಂದು ಒಗ್ಗರಣೆ. ಬೇಕು ಅಂತಾದರೆ ಜೀರಿಗೆ ಹಾಕಿಕೊಳ್ಬೋದು, ಆದರೆ ಫಂಕ್ಷನಲ್ಲಿ ನಾವು ಹಾಕೋದಿಲ್ಲ ಇದನ್ನು. ನಮ್ಮ ರುಚಿಯಾದ ಬದನೆಯ ಬೋಳ್ ಸಾಂಬಾರು ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಈಗ ಅಂಗಡಿಗಳಲ್ಲೆಲ್ಲ ಮಟ್ಟುಗುಳ್ಳ ಸಿಗ್ತಾ ಇದೆ. ಈ ಸತಿ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ. ಹೇಗಾಯಿತು ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.